ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಡೀತಾ ಇದೆ, ಏನು ಹೇಳ್ತೀವಿ ಸರ್? ಏನು ದೊಡ್ಡ ಮಟ್ಟದಲ್ಲಿ ಚಿಕ್ಕ ಮಟ್ಟದಲ್ಲಿ ಏನಿಲ್ಲಪ್ಪ. ಹಾಂ ಸರ್. ರಾಜಕಾರಣ ಇದ್ದೇ ಇರ್ತದೆ. ನಾಳೆ ಶಾಸಕಾಂಗ ಸಭೆ ಕರೆದಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಏನು ಎಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿ ಅಲ್ಲಿಯ ತೀರ್ಮಾನವನ್ನು ನಮ್ಮ ವರಿಷ್ಠ ಮಂಡಳಿಗೆ ಅದನ್ನು ಸಲ್ಲಿಸಲಾಗುವುದು. ಸಿದ್ದರಾಮಯ್ಯನವರ ವಿಚಾರದಲ್ಲಿ ಇಂಥ ಒಂದು ದುಡುಕಿನ ನಿರ್ಧಾರ ತೆಗೆದುಕೊಳ್ಬಾರ್ದಾಗಿತ್ತು, ಕಾಂಗ್ರೆಸ್ ಪಥ ಶುರುವಾಗಿದೆ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ. ನೋಡಿ, BJP ಅವರು ಹೇಳೋದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ಆಯಿತಾ. ಇದು ಪಕ್ಷದಲ್ಲಿ ಭಾಳ ಶಿಸ್ತಿನ ರೀತಿಯಾಗಿ ಇವತ್ತು ನಮ್ಮ ಪಕ್ಷ ನಡ್ಕೊಳ್ತಾ ಇದೆ. ಬಹುಶಃ BJP ಅವರಿಗೆ ಅದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ. ಅವ್ರು ಏನೇನೋ ಲೆಕ್ಕಾಚಾರಗಳು ಮಾಡ್ಕೊಂಡಿದ್ರು, ಏನೋ ದೊಡ್ಡ ಮಟ್ಟದ ಗಲಾಟೆಗಳಾಗ್ತದೆ, ಭಿನ್ನಮತೀಯ ಚಟುವಟಿಕೆ ಶುರು ಹೋಗುತ್ತೆ, ಅವ್ರ ಪಕ್ಷದಲ್ಲಿ ಆಗಿತ್ತಲ್ಲ ಆ ಥರ ಆಗುತ್ತೆ ಅಂತೆಲ್ಲ ಅಂದ್ಕೊಂಡಿದ್ರು. ಆದರೆ ಅವ್ರಿಗೆ ಇವತ್ತು ನಿರಾಸೆ ಆಗಿದೆ. ಮತ್ತು ಅದಕ್ಕೋಸ್ಕರ ಇನ್ನೇನಾದರೂ ಇದರಲ್ಲಿ ಏನು ಒಂದು ಹುಳಿಯನ್ನು ಹಿಂಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಅವ್ರು ನಿಜವಾಗಲೂ ಕೂಡ ಆತಂಕ ಸೃಷ್ಟಿಯಾಗಿದೆ. ಭಾರತೀಯ ಜನತಾ ಪಕ್ಷ, ಜನತಾದಳದಲ್ಲಿ ಏನಪ್ಪ, ಕಾಂಗ್ರೆಸ್ಸಲ್ಲಿ ಎಷ್ಟು ಒಗ್ಗಟ್ಟಿನಿಂದ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಎಲ್ಲ ಮುಖಂಡರುಗಳು ಎಲ್ಲರೂ ಎಷ್ಟು ಮತ್ತು ಯಾವ ರೀತಿ ಸಿದ್ದರಾಮಯ್ಯವ್ರು ನಡ್ಕೊಂಡಿದ್ದಾರೆ ನನಗನ್ಸುತ್ತೆ. ಇವತ್ತು ನಿಜವಾಗಲೂ ಅದೊಂದು ಇಡೀ ರಾಷ್ಟ್ರಕ್ಕೇ ಮಾದರಿ. ಅವರ ನಡೆ, ಅವರ ನುಡಿ, ಅವರು ಯಾವ ರೀತಿ ಎಲ್ಲರ ಜೊತೆ ಮಾತನಾಡಿದ್ರು, ಸಚಿವರುಗಳ ಜೊತೆ, ಶಾಸಕರ ಜೊತೆ, ಮಾಧ್ಯಮದ ಜೊತೆ, ಬಹುಶಃ ಇಡೀ ದೇಶಕ್ಕೇ ಮಾದರಿಯಾಗಿದ್ದಾರೆ. ಮತ್ತು ಅವರ ಒಂದು ಎಲ್ಲರ ಹೃದಯದಲ್ಲಿ ಇನ್ನೂ ಅವರು ಗಟ್ಟಿಯಾಗಿ ಸಿದ್ದರಾಮಯ್ಯವ್ರು ಕೂತ್ಕೊಂಡಿದ್ದಾರೆ. ಸೊ ನನಗನ್ಸುತ್ತೆ ನಿಜವಾಗ್ಲೂ ಯಾರಿಗೇ ಆದರೂ ಕೂಡ ಈ ರೀತಿಯಾಗಿ ಇಂಥ ಸಂದರ್ಭಗಳ ಮೊದಲು ನೋಡಿದ್ದೀವಿ ಅನೇಕ ರಾಜ್ಯಗಳಲ್ಲಿ, ಬೇರೆ ಬೇರೆ ರಾಜ್ಯಗಳು ಏನೇನಾಗಿದೆ ಅಂತ. ಆ ಥರ ಇಲ್ಲಿ ಯಾವುದಕ್ಕೂ ಕೂಡ ಅವಕಾಶ ಕೊಡದೇ ಇವತ್ತು ಅವರು ಪಕ್ಷದ ಬಗ್ಗೆ, ಪಕ್ಷದ ನಾಯಕರುಗಳ ಬಗ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯವ್ರ ಬಗ್ಗೆ ಇರುವಂಥ ಅಭಿಮಾನ, ಪಕ್ಷದ ಒಂದು ಸಿದ್ಧಾಂತದ ಬಗ್ಗೆ ಇರೋ ಅಭಿಮಾನ, ಅದನ್ನು ಇವತ್ತು ಅವರು ಎತ್ತಿ ತೋರಿಸಿದ್ದಾರೆ. ಸಂಪುಟ ಪುನರ್ರಚನೆ ವಿಚಾರ ಭಾಳ ಚರ್ಚೆಗೊಳಪಡ್ತಾ ಇದೆ. ಅವೆಲ್ಲ ಇದ್ದೇ ಇರ್ತದೆ. ನೋಡಿ, ಇವೆಲ್ಲ ನನಗೇನು ಗೊತ್ತಿಲ್ಲ, ಇವೆಲ್ಲ ಆಗುವಂಥದ್ದೇ. ಎಲ್ಲರೂ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಅದಕ್ಕೋಸ್ಕರ ಅದು ಯಾವ ಪ್ರಕಾರ ಮಾಡಬೇಕು, ಹೇಗೆ ಮಾಡಬೇಕು ಅದು ತೀರ್ಮಾನ ಆಗ್ತದೆ. ಬಟ್ ಒಂದೇನಂತ ಹೇಳಿದ್ರೆ, ಇದರಲ್ಲಿ ಯಾವುದೇ ರೀತಿಯ ಎಲ್ರಿಗೂ ಆಸೆ ಇದ್ದೇ ಇರ್ತದೆ, ಎಲ್ರಿಗೂ ಮಾಡೋಕ್ಕೂ ಆಗೋದಿಲ್ಲ. ಎಷ್ಟು ಜನ ಸಾಧ್ಯ ಆಗುತ್ತೆ ಮಾಡ್ತಾರೆ. ಆದರೆ ಮುಂದಿನ ದಿವಸ ನಮ್ಮ ಮುಂದಿನ ದೃಷ್ಟಿ ಇರುವಂಥದ್ದು ಒಳ್ಳೆಯ ಆಡಳಿತ. ಇದುವರೆಗೂ ಕೊಟ್ಕೊಂಡು ಬಂದಿದ್ದೇವೆ. ಈ 3 ವರ್ಷನೂ ಕೂಡ ಅದ್ಭುತವಾದ ಆಡಳಿತ ನಮ್ಮ ಸರ್ಕಾರ ಕೊಟ್ಟಿದೆ, ಸಿದ್ದರಾಮಯ್ಯ ಸರ್ಕಾರ. ಆದರೆ ಈ ಕೆಲವು ವಿಚಾರಗಳಿಂದ ಅದು ಅಷ್ಟು ಹೈಲೈಟ್ ಆಗ್ತಾ ಇರಲಿಲ್ಲ. ಪ್ರತಿ ಇಲಾಖೆಯಲ್ಲಿ ಪಾರದರ್ಶಕವಾದ ಆಡಳಿತ, ಎಲ್ಲ ಕಡೆ ಕೌನ್ಸಿಲಿಂಗಿನ ವ್ಯವಸ್ಥೆ ತಂದಿರುವಂಥದ್ದು, ಭ್ರಷ್ಟಾಚಾರ ಕಡಿವಾಣ ಹಾಕುವಂಥದ್ದು, ಅನೇಕ ಯೋಜನೆಗಳು, ಕಾರ್ಯಕ್ರಮಗಳು ಪ್ರತಿ ಇಲಾಖೆಯಲ್ಲಿ, ನನ್ನ ಇಲಾಖೆ, ಕಂದಾಯ ಇಲಾಖೆ, ಕಾರ್ಮಿಕ ಇಲಾಖೆ, ಎಲ್ಲ ಇಲಾಖೆಗಳು ತೊಗೊಳ್ಳಿ ನೀವು, ಎಲ್ಲದರಲ್ಲೂ ಎಷ್ಟು ಸುಧಾರಣೆ, ಎಷ್ಟು ಬದಲಾವಣೆಗಳಾಗಿದೆ. ಅದರಿಂದ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದೇ ನಮ್ಮ ಉದ್ದೇಶ ಆಗ್ತದೆ ಹೊರತು ಕೆಲವರಿಗೆ ಒಬ್ಬರಿಬ್ಬರಿಗೆ ನೋವು ಆಗ್ಬೋದು. ಅದನ್ನು ನಾವು ಸಮಾಧಾನ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗ್ತದೆ. ಸಂಪುಟದಲ್ಲಿ ಈ ಬಾರಿ ಸರ್ ಎಲ್ಲ 5 ಜನ ಹಿರಿಯರನ್ನು ಹೊರತುಪಡಿಸಿ ಎಲ್ಲರನ್ನೂ ಕೂಡ ನೋಡಿಪ್ಪ, ಇದೆಲ್ಲ ಗಾಳಿ ಸುದ್ದಿಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ. ಅದು ಮತ್ತು ಇವೆಲ್ಲ ವದಂತಿಗಳು ಯಾವುದೂ ಏನಿಲ್ಲ. ಅಂತಿಮವಾಗಿ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯವರು ಇರ್ತಾರೆ, ಮತ್ತು ಮುಂದಿನ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅವರು ಇರ್ತಾರೆ, ಆಮೇಲೆ ನಮ್ಮ ಉಸ್ತುವಾರಿಗಳಿರ್ತಾರೆ, ಆಮೇಲೆ ನಮ್ಮ ACC ವರಿಷ್ಠರು ಇದ್ದೇ ಇರ್ತಾರೆ. ನೋಡಪ್ಪ, ಇವೆಲ್ಲ ನಾನು ಯಾರಿಗಾದ್ರೂ ಕೊಡ್ಬೋದು, ನನಗೆ ಕೊಡ್ತಾರೆ, ಇಲ್ಲಿ ಆದರೆ ಇಲ್ಲ, ಅದೇ ದೊಡ್ಡ ವಿಷಯ ಏನಲ್ಲ. ನೋಡಿ, ಇವೆಲ್ಲ ವದಂತಿಗಳಿಗೆ ಹೆಂಗೆ ನಾನು ಉತ್ತರ ಕೊಡಲಿ ಅಲ್ವಾ? ಅದೆಲ್ಲ ಏನೇ ಆದರೂ ಕೂಡ ನಾವು ಪಕ್ಷ ಜೊತೆಲಿ ನಿಲ್ಲುವಂಥವ್ರು. ನೋಡಪ್ಪ, ನಾನು ಈಗ ಯಾವುದಕ್ಕೂ ಕೂಡ ಈಗ ಯಾವುದೂ ನನ್ನ ಮುಂದೆ ಇಲ್ಲ. ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಅದಕ್ಕೆ ಉತ್ತರ ಕೊಡೋದು ಅಲ್ವಾ? ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.